ಮಾಧವಣ್ಣ, ಅಳಿಯಂದ್ರು ಎಲ್ಲರೂ ಸೇರಿ ಏನು ನಿರ್ಧಾರ ಮಾಡ್ತಿರೋ ಅದಕ್ಕೆ ನನ್ನ ಸಮ್ಮತಿ ಇದೆ. ತಂದೆ ಇಲ್ಲದ ತಬ್ಲಿ ನನ್ನ ಮಗ, ಅವನ್ನ ಒಂದು ದಡ ಸೇರಿಸೋದು ನಿಮ್ಗಳ ಕರ್ತವ್ಯ. ನಾನೇನೋ ಬದುಕಿದ್ದೀನಿ ನಿಜ, ಆದರೆ ನನ್ನ ಆತ್ಮ ಅವ್ರ ಜೊತೆನೆ ಹೊರಟೋಯ್ತು. ಈಗೇನಿದ್ರು ನನ್ನ ಬದುಕಿರೋ ಶವ ಅಷ್ಟೇ. ಶುಭ ಕಾರ್ಯ ಪ್ರಸ್ತಾಪ ಮಾಡುವಾಗ ಕಣ್ಣೀರ್ ಹಾಕಬೇಡವೇ? ಹೌದು ಸೀತಕ್ಕ, ನಿಮ್ಮ ಮಾತು ನಿಜ. ತಪ್ಪಾಯ್ತು. ಮುಂದೇನು ಮಾಡಬೇಕು ಅಂತ ನೀವು ಹೇಗೆ ಯೋಚನೆ ಮಾಡಿದ್ದೀರೋ ಹಾಗೆ ಆಗಲಿ. ಇವತ್ತಿಗೆ 8ನೇ ದಿನಕ್ಕೆ ಗಾಯತ್ರಿ ಮಂತ್ರೋಪದೇಶ ಆಗಬಹುದಲ್ವಾ? ಇಷ್ಟು ಹತ್ರದಲ್ಲಂದ್ರೆ ಸಿದ್ಧತೆ ಮಾಡ್ಕೊಳ್ಳೋದು ಕಷ್ಟವಾಗುತ್ತೆ. ಹೌದೌದು, ವೆಂಕಟನಾಥನ ಉಪನಯನ ಅದ್ದೂರಿಯಾಗಿ ಆಗಬೇಕು. ಮಾವನವ್ರು ಇದ್ದಿದ್ರೆ ಅವರೇ ಎಲ್ಲ ಖುದ್ದಾಗಿ ನೋಡ್ಕೊಳ್ತಿದ್ರು. ಆದರೆ ಈಗ ಅವರಿಲ್ಲ. ಏನೇ ಆಗಲಿ ಆಗೋದೆಲ್ಲ ಆಗಲೇಬೇಕಲ್ವಾ? ಹಿರಿಯರಲ್ಲಿ ನಂದೊಂದು ವಿನಂತಿ, ಅಪ್ಪ ಇಲ್ಲದೆ ನಡೆಯೋ ಈ ಶುಭ ಕಾರ್ಯದಲ್ಲಿ ಅದ್ದೂರಿ ಎಲ್ಲ ಬೇಡ. ನಾನು ನಿಮ್ಗಿಂತ ಚಿಕ್ಕವನು, ಹೀಗೆ ಮಾಡಿ ಅಂತ ಹೇಳೋ ಅಧಿಕಾರ ನನಗಿಲ್ಲ. ಭಾವ ಹೇಳ್ದಾಗೆ ಶಾಸ್ತ್ರ ನಡೆದ್ರೆ ಸಾಕು ಅಂತ ನನ್ನ ಅನಿಸಿಕೆ. ಹರಿಯ ಅಂಶದ ತರುಣ ಆಗಲಿ ಜ್ಞಾನದ ಅರುಣ, ಧರ್ಮ ಅಕ್ಷರ ಜ್ಞಾನ ವಿದ್ವದ್ ಅಮೃತ ಪಾನ, ವೇದ ವೀಣಾ ಕಲೆಯ ಸಂಕಲನ, ವಿಧಿಯ ಬರೆವ ಬ್ರಹ್ಮ ತಾಯಿ ಶಾರದೆ ಅಮ್ಮ, ದಿವ್ಯ ಸಂಗಮದ ಗುರುಕುಲದಲ್ಲಿ ಸುರನರ ಯಕ್ಷಕಿ. ಅಮ್ಮ, ನೀನು ಇಲ್ಲೇ ಬಾ ಅಮ್ಮ. ಅವಳು ಯಾಕೋ ಹಸೆ ಮುಂದೆ? ಅಮ್ಮ ಇಲ್ಲೇ ಪಕ್ಕದಲ್ಲೇ ಕೂತ್ಕೊಳ್ಳಿ. ಬೇಡ ವೆಂಕಟನಾಥ, ಹಾಗೆಲ್ಲ ಮಾತಾಡಬಾರ್ದು. ನಾನು ಹಸೆ ಹತ್ರನೇ ಬರಬಾರ್ದು. ನೀನು ಇದೇ ಥರ ಹಠ ಮಾಡಿದ್ರೆ ನಾನು ಇಲ್ಲಿರೋದೇ ಇಲ್ಲ ನೋಡು. ಬೇಡ ಅಮ್ಮ, ನೀನು ನನ್ನ ಜೊತೆಗೆ ಇರಬೇಕು ಅಂತ ಆಸೆ ಪಟ್ಟೆ. ಸರಿ ಬಿಡು, ನನ್ನ ಎದುರಿಗಾದ್ರೂ ಇರು, ಇಲ್ಲಿಂದ ಹೋಗ್ಬೇಡ. ಮಣೆ ಮೇಲೆ 3 ಜನ ಕುಳಿತಿರೋದ್ರಿಂದ ಗುರುರಾಜ, ಶಾಸ್ತ್ರಕ್ಕೆ ಅಕ್ಷತೆ ಬಟ್ಟಲನ್ನ ಕೈಲಿಟ್ಕೊಳಪ್ಪ. ವೆಂಕಟಾಂಬ, ಎಣ್ಣೆ ಶಾಸ್ತ್ರ ಮಾಡು. ಅಂಜಬೇಡ ಗೋಪಿ, ಶ್ರೀನಿವಾಸನ ವರಪ್ರಸಾದದಿಂದ ಹುಟ್ಟಿರೋ ಮಗ ಇವನು. ಇವನು ಹೇಳ್ತಿದ್ದಾನೆ ಅಂದ್ರೆ ಸಾಕ್ಷಾತ್ ಆ ತಿಮ್ಮಪ್ಪನೇ ಹೇಳ್ತಿದ್ದಾನೆ ಅಂತ ಅರ್ಥ.
ತಾಯಿ ಮಗನ ಮಧ್ಯೆ ಎಂಥದ್ದೇ? ದೇವರನೇ ಹೊರತಿಹಳು ತಾಯಿ, ತಾಯಿ ದೇವರು ಅಂದರು ರಾಯರು. ಕಷ್ಟಗಳ ಕರಗಿಸುವ ಗುರುವೇ ಧರೆಗೆ ಇಳಿಯಲು ಸಿದ್ಧ ಆದರು. ಬರುತ್ತಿಹರು ಗುರುರಾಯರು ಕೈ ಹಿಡಿದು ನಡೆಸಲೆಂದು, ಕಣ್ಣೀರೊರೆಸಿ ಮುಕ್ತಿಯ ಮಾರ್ಗ ಜಗಕ್ಕೆಲ್ಲ ತೋರಲೆಂದು. ಮಾಯೆಯ ಮುಷ್ಟಿ ಹಿಡಿದಿದ ಜಗವ ಬಿಡಿಸಲು ಬಂದ ರಾಯರು. ಹೆದರಿಕೆ ಬೇಡ ಕಷ್ಟಕ್ಕೆ ಹೇಳಿ ರಾಯರಿದ್ದಾರೆ ಎಂದು. राघवेन्द्राय सत्यधर्मरताय च भजतां कल्पवृक्षाय नमतां